ನಮಸ್ಕಾರ ವೀಕ್ಷಕರೇ, GSS ಮಾಧ್ಯಮದ ವಿಶೇಷ ಕಾರ್ಯಕ್ರಮ ವಾಕ್ ಸೀಸನ್ಗೆ ಸ್ವಾಗತ. ವಾಕ್ ಸೀಸನ್ನ ಇವತ್ತಿನ ಪರ್ಟಿಕ್ಯುಲರ್ ಎಪಿಸೋಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಅದುವೇ 2022-23ನೇ ಸಾಲಿಗೆ ಬಹು ನಿರೀಕ್ಷಿತವಾದಂಥ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ನಲ್ಲಿ ಬಹು ನಿರೀಕ್ಷಿತ ಮತ್ತು ಬಹು ಯೋಜಿತ ಒಂದು ಯೋಜನೆ ಅನೌನ್ಸ್ ಆಗಿದೆ. ಇದೇನಪ್ಪ ಅಂತಂದರೆ, ನದಿಗಳ ಜೋಡಣೆ ಅಂತಕ್ಕಂಥ ಒಂದು ಮಹತ್ವವಾದಂಥ ವಿಚಾರವನ್ನು ಈ ಬಜೆಟ್ನಲ್ಲಿ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಮಂಡನೆ ಮಾಡಿದ್ದಾರೆ, ಘೋಷಣೆಯನ್ನು ಮಾಡಿದ್ದಾರೆ. ಏನಿದು ನದಿಗಳ ಜೋಡಣೆ ಯೋಜನೆ, ಯಾವ ನದಿಗಳನ್ನು ಜೋಡಿಸಲಾಗ್ತದೆ ಈ ಯೋಜನೆಯಲ್ಲಿ, ಮತ್ತು ಎಂಥ ಲಾಭ ಮತ್ತು ನಷ್ಟಗಳು ಈ ನದಿ ಯೋಜನೆ ಅಂತಕ್ಕಂಥ ಬಹುದೊಡ್ಡ ಕಾನ್ಸೆಪ್ಟ್ನ ಹಿಂದೆ ಅಡಗಿದೆ ಅಂತಕ್ಕಂಥ ವಿಚಾರವನ್ನು ಈ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಬನ್ನಿ ನೋಡ್ತಾ ಹೋಗೋಣ. ಈ ನದಿ ಜೋಡಣೆ ಏನು ಯೋಜನೆ ಇದು, ಇದರಿಂದ ಲಾಭ ನಷ್ಟಗಳೇನು, ಪ್ರಮುಖವಾಗಿ ದೇಶದ ಯಾವ ನದಿಗಳು ಒಂದಕ್ಕೊಂದು ಜೋಡಣೆ ಆಗ್ತವೆ, ಅದರ ಲಾಭ ನಷ್ಟಗಳೇನು ಅನ್ನೋ ವಿಚಾರವನ್ನು ಈ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ 2022-23ನೇ ಸಾಲಿಗೆ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೆನ್ ಬೆಟ್ವಾ ನದಿಗಳ ಜೋಡಣೆಯ ಜೊತೆಗೆ ದೇಶದ ಪ್ರಮುಖ 5 ನದಿಗಳ ಜೋಡಣೆ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ. ಈ ಮೂಲಕ ಪೆನ್ನಾರ್ ಕಾವೇರಿ, ಕೃಷ್ಣಾ ಪೆನ್ನಾರ್, ಕೃಷ್ಣಾ ಗೋದಾವರಿ, ಪಾರ್ ತಾಪಿ, ನರ್ಮದಾ ಹಾಗೂ ದಮನ್ ಗಂಗಾ ಪಿಂಜಾಲ್ ನದಿಗಳ ಜೋಡಣೆಯ ಯೋಜನೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಈ ಭಾರತ ದೇಶ ತುಂಬೆಲ್ಲ ಒಂದು ಹೊಸ ಕಾನ್ಸೆಪ್ಟು ಮತ್ತು ವಿಶೇಷವಾದ ಕಾನ್ಸೆಪ್ಟುಗಳು ಆಗಾಗ್ಗೆ ಚರ್ಚೆಗೆ ಬರ್ತಾ ಇತ್ತು. ಅದುವೇ ಈ ದೇಶದ ಪ್ರಮುಖ ನದಿಗಳನ್ನು ಒಂದಕ್ಕೊಂದು ಜೋಡಿಸಬೇಕು ಅನ್ನತಕ್ಕಂಥ ಒಂದು ಚರ್ಚೆ ಈ ದೇಶದ ಆರ್ಥಿಕ ವಲಯದಲ್ಲಿ, ಕೃಷಿ ವಲಯದಲ್ಲಿ ಮತ್ತು ನೀರಾವರಿ ವಲಯದಲ್ಲಿ ಒಂದಷ್ಟು ಅಲ್ಲಲ್ಲಿ ಚರ್ಚೆ ಸ್ವರೂಪದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಈ ಬಜೆಟ್ ಸಂದರ್ಭ ಬಂದಾಗ ಈ ಧ್ವನಿ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇತ್ತು. ಬಜೆಟ್ ಮುಗಿದ ಮೇಲೆ ಹಾಗೆ ನಿಂತು ಹೋಗ್ತಾ ಇತ್ತು. ಎಲ್ಲಿಯೂ ಸಹ ಕೇಂದ್ರ ಸರ್ಕಾರ ಈ ನದಿಗಳನ್ನು ಜೋಡಿಸ್ತಕ್ಕಂಥ ಮಹತ್ವದ ಈ ನಿರ್ಧಾರವನ್ನು ಬಜೆಟ್ ಸ್ವರೂಪದಲ್ಲಿ ಘೋಷಣೆ ಮಾಡಿರಲಿಲ್ಲ. ಅದುವೇ 2022 ಮತ್ತು 23ನೇ ಸಾಲಿನ ಬಜೆಟ್ನಲ್ಲಿ ಬಹು ನಿರೀಕ್ಷಿತ ಯೋಜನೆಯಾಗಿ ಘೋಷಣೆ ಮಾಡಿದ್ದಾರೆ ಕೇಂದ್ರದ ಅರ್ಥ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು. ಬನ್ನಿ, ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಬಹಳ ಮುಖ್ಯವಾಗಿ ಈ ನದಿ ಜೋಡಣೆ ಅಂದರೆ ಏನು, ಈ ನದಿಗಳನ್ನು ಹೇಗೆ ಜೋಡಿಸ್ತಾರೆ, ಮತ್ತು ಈ ದೇಶದ ಪ್ರಮುಖ ಯಾವ ನದಿಗಳು ಈ ಜೋಡಣೆ ಸ್ವರೂಪಕ್ಕೆ ಅಸ್ತಿತ್ವಕ್ಕೆ ಬರ್ತವೆ ಅಂತ ಹೇಳಿ ನಾವು ಈ ನದಿಗಳ ಜೋಡಣೆ ಏನು ಮತ್ತು ಎತ್ತ ಅನ್ನೋ ವಿಚಾರನೆ ಚರ್ಚೆ ಮಾಡೋದಾದರೆ, ದೇಶದ ಹಲವೆಡೆ ಸಂಭವಿಸೋ ನೀರಿನ ಕೊರತೆ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ನದಿಗಳ ಜೋಡಣೆ ಯೋಜನೆಯನ್ನು ರೂಪಿಸಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಪ್ರಕೃತಿಯ ಒಂದು ಭಾಗದಲ್ಲಿ ಮಳೆ ಚೆನ್ನಾಗಿ ಬಿದ್ದರೆ ಇನ್ನೊಂದು ಭಾಗ ಬರಗಾಲವನ್ನು ಎದುರಿಸಬೇಕಾಗಿರುತ್ತದೆ. ಇಂತಹ ಅಸಮತೋಲನ ಪರಿಸ್ಥಿತಿಯನ್ನು ನಿಭಾಯಿಸಲೆಂದೇ ಹುಟ್ಟಿಕೊಂಡಿರುವುದೇ ಈ ನದಿ ಜೋಡಣೆ ಯೋಜನೆ. ಇದನ್ನು ಭಾರತೀಯ ನದಿಗಳ ಆಂತರಿಕ ಜೋಡಣೆ ಅಂತಲೂ ಕರೀತಾರೆ. ನದಿಯನ್ನು ಕಾಲುವೆ ಹಾಗೂ ಜಲಾಶಯಗಳ ಮೂಲಕ ಮತ್ತೊಂದು ಭಾಗದೆಲ್ಲರೂ ನದಿಯ ಜೊತೆಗೆ ಜೋಡಿಸುವುದೇ ಇದರ ಗುರಿಯಾಗಿರುತ್ತದೆ. ಈ ಮೂಲಕ ಅತಿವೃಷ್ಟಿ, ಅನಾವೃಷ್ಟಿಯ ಪರಿಣಾಮಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ. ಮಳೆಗಾಲ ಸೇರಿದಂತೆ ಬಹುತೇಕ ಕಾಲದಲ್ಲಿ ಉಕ್ಕಿ ಹರಿತಕ್ಕಂಥ ನದಿಗಳನ್ನು ಮಳೆಗಾಲಕ್ಕೆ ಸೀಮಿತವಾಗಿ ಉಕ್ಕಿ ಹರಿತಕ್ಕಂಥ ನದಿಗಳೊಂದಿಗೆ ಜೋಡಿಸ್ತಕ್ಕಂಥ ಈ ಕಾನ್ಸೆಪ್ಟ್ ಇದೆಯಲ್ಲ, ಇದು ದೇಶದಲ್ಲಿ ಆಗಿಂದಾಗೆ ತಲೆದೋರ್ತಕ್ಕಂಥ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸನ್ನಿವೇಶಗಳನ್ನು ಪರಸ್ಪರ ಸಮತೋಲಿತವಾಗಿ ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಮಹತ್ವವಾದಂಥ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗ್ತಾ ಇದೆ. ಅದುವೇ ನದಿಗಳ ಜೋಡಣೆಯ ಸ್ವರೂಪದಲ್ಲಿ. ಅಂದರೆ ಸದಾಕಾಲ ಉಕ್ಕಿ ಹರಿತಕ್ಕಂಥ ನೀರು ವೇಸ್ಟಾಗಿ ಸಮುದ್ರ ಸೇರೋ ಬದಲಾಗಿ ಆ ನೀರನ್ನು, ಅಂದರೆ ಸಮುದ್ರಕ್ಕೆ ಸೇರ್ತಕ್ಕಂಥ ನೀರನ್ನು ಒಂದಷ್ಟು ಮಳೆಗಾಲಕ್ಕೆ ಮಾತ್ರ ಸೀಮಿತವಾಗಿ ಉಕ್ಕಿ ಹರಿತಕ್ಕಂಥ ನದಿಗಳೊಂದಿಗೆ ಜೋಡಿಸೋದ್ರ ಮೂಲಕ ಅನಾವೃಷ್ಟಿ ತಲೆದೋರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದಷ್ಟು ನೀರನ್ನು ಕೊಟ್ಟು ಆ ಭಾಗದ ಜನಜೀವನವನ್ನು ಸಮೃದ್ಧಗೊಳಿಸಬೇಕು ಅನ್ನತಕ್ಕಂಥದ್ದು ಈ ಯೋಜನೆಯ ಮಹತ್ವವಾದ ಉದ್ದೇಶ. ಈ ಪರ್ಟಿಕ್ಯುಲರ್ ಬಜೆಟ್ನಲ್ಲಿ ಕೆನ್ ಬೆಟ್ವಾ ಅಂತಕ್ಕಂಥ 2 ನದಿಗಳ ಜೋಡಣೆ ಮಾಡ್ತಕ್ಕಂಥ ಯೋಜನೆಗೆ ಈ ಬಜೆಟ್ನಲ್ಲಿ ಹಣವನ್ನು, ಬಹುದೊಡ್ಡ ಮೊತ್ತದ ಹಣವನ್ನು ರಿಸರ್ವ್ ಮಾಡಿಡಲಾಗಿದೆ. ಅದರೊಂದಿಗೆ ಈ ಕೆನ್ ಬೆಟ್ವಾ ನದಿಗಳ ಯೋಜನೆಯೊಂದಿಗೆ ಇನ್ನೂ 10 ಹಲವು ನದಿಗಳನ್ನು
ಈ ನದಿ ಜೋಡಣೆಯ ಈ ಪ್ರಾಜೆಕ್ಟ್ಗೆ ತರಲಾಗ್ತದೆ ಅಂತಕ್ಕಂಥ ಅನೌನ್ಸ್ಮೆಂಟು ಈ ಬಜೆಟ್ನ ಹೊರಬಿದ್ದಿದೆ. ಹಾಗಿದ್ರೆ ಈ ದೇಶದ ಯಾವ ರಾಜ್ಯಗಳಲ್ಲಿ ಯಾವ ಪ್ರಮುಖ ನದಿಗಳು ಪರಸ್ಪರ ಜೋಡಣೆಗೆ ಒಳಪಡ್ತಾ ಇದ್ದಾವೆ ಅನ್ನೋದನ್ನೇ ಗಮನಿಸೋದಾದರೆ, ನದಿ ಜೋಡಣೆ ಯೋಜನೆಯಲ್ಲಿ ಕೆನ್ ಬೆಟ್ವಾ ಬೆಸೆಯುವ ಯೋಜನೆಯೇ ಮೊದಲ ಯೋಜನೆಯಾಗಿದೆ. ರಾಷ್ಟ್ರೀಯ ನದಿ ಸಂಪರ್ಕಿತ ಯೋಜನೆ ಅಂದರೆ ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ನ ಪೆನಿನ್ಸುಲರ್ ನದಿಗಳ ಅಭಿವೃದ್ಧಿಯಡಿ ಯೋಜಿಸಲಾಗಿರುವ 16 ರೀತಿಯ ಯೋಜನೆಗಳಲ್ಲಿ ಕೆನ್ ಬೆಟ್ವಾ ಲಿಂಕ್ ಪ್ರಾಜೆಕ್ಟ್ ಮೊದಲ ನದಿ ಇಂಟರ್ಲಿಂಕಿಂಗ್ ಯೋಜನೆಯಾಗಿದೆ. ಇದು ಯಮುನಾ ನದಿಯ ಉಪನದಿಗಳಾದ ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯ ಕೆನ್ ನದಿ ಹಾಗೂ ಉತ್ತರ ಪ್ರದೇಶದ ಬೆಟ್ವಾ ನದಿಯನ್ನು ಜೋಡಿಸುತ್ತದೆ. ದೌಧನ್ ಅಣೆಕಟ್ಟೆ ನಿರ್ಮಾಣ ಮಾಡಿ ಕೆನ್ ನದಿ ನೀರನ್ನು ಬೆಟ್ವಾ ನದಿಗೆ ಹರಿಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಗೆ ಕೇಂದ್ರ ಬಜೆಟ್ನಲ್ಲಿ 44,605 ಕೋಟಿಯನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆಯಿಂದ 9.5 ಲಕ್ಷ ಹೆಕ್ಟೇರ್ ಕೃಷಿ ಜಮೀನಿಗೆ ನೀರು ಲಭ್ಯವಾಗಲಿದೆ. 65 ಲಕ್ಷ ಜನರಿಗೆ ಕುಡಿಯುವ ನೀರು ಲಭ್ಯವಾಗಲಿದೆ. ಉತ್ತರ ಪ್ರದೇಶದ ಕೆಲ ಜಿಲ್ಲೆಗಳಿಗೂ ನೀರು ಲಭ್ಯವಾಗಲಿದೆ. ಜೊತೆಗೆ ಜಲವಿದ್ಯುತ್ ಕೂಡ ಉತ್ಪಾದಿಸಬಹುದಾಗಿದೆ. ಆದರೆ ಈ ಯೋಜನೆಯಿಂದ ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶದ ಸಾಕಷ್ಟು ಭೂಮಿ ಮುಳುಗಡೆಯಾಗಲಿದೆ. ಇನ್ನು ಗೋದಾವರಿ ಕೃಷ್ಣ ಹಾಗೂ ಪೆನ್ನಾರ್ ಕಾವೇರಿ ಜೋಡಣೆ ಬಗ್ಗೆಯೂ ಮಹತ್ವದ ನಿರ್ಧಾರವನ್ನು ಮಾಡಲಾಗಿದೆ. ಹೆಚ್ಚುವರಿಯಾಗಿ ಬಂಗಾಳಕೊಲ್ಲಿ ಸೇರೋ ಗೋದಾವರಿ ನದಿಯ ಸುಮಾರು 247 TMC ನೀರನ್ನು ಕೃಷ್ಣ, ಕಾವೇರಿ ಮತ್ತು ಪೆನ್ನಾರ್ ನದಿಗಳ ಜೋಡಣೆ ಮೂಲಕ ದಕ್ಷಿಣ ಭಾಗಕ್ಕೆ ನೀರನ್ನು ಹರಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಇದರಲ್ಲಿ 2 ರೀತಿ ಇದೆ. ಮೊದಲನೆಯದಾಗಿ ಗೋದಾವರಿ ನದಿಯ ಹೆಚ್ಚುವರಿ ನೀರನ್ನು ಕೃಷ್ಣೆಗೆ ಹರಿಸುವುದು, ಅಲ್ಲಿಂದ ಮುಂದೆ ಪೆನ್ನಾರ್ ಅಥವಾ ಉತ್ತರ ಪಿನಾಕಿನಿ ನದಿಯಿಂದ ಕಾವೇರಿ ನದಿಗೆ ಹರಿಸುವುದು. ಈ ಯೋಜನೆಯ ಆರಂಭಿಕ ಹಂತದಲ್ಲಿ 300 TMC ಗೋದಾವರಿ ನದಿ ನೀರನ್ನು ಆಂಧ್ರ ಪ್ರದೇಶದ ನಾಗಾರ್ಜುನ ಸಾಗರ ಡ್ಯಾಂ ಮೂಲಕ ಪೋಲಾವರಂ ಯೋಜನೆಗೆ ಬೆಸೆದು ಬಳಿಕ ಕೃಷ್ಣಾ ನದಿಗೆ ತರುವುದು. ಅಲ್ಲಿಂದ ಮುಂದೆ ಪೆನ್ನಾರ್ ನದಿಗೆ ನಿರ್ಮಿಸಲಾಗಿರೋ ಸೋಮಶಿಲಾ ಅಣೆಕಟ್ಟೆಗೆ ತಂದು ಶೇಖರಿಸಿ ಅದನ್ನು ಮುಂದೆ ಗ್ರ್ಯಾಂಡ್ ಡ್ಯಾಂ ಮೂಲಕ ಕಾವೇರಿ ನದಿಗೆ ಸೇರಿಸುವುದು ಈ ನದಿ ಜೋಡಣೆಯ ಮೂಲ ಉದ್ದೇಶವಾಗಿದೆ. ಇನ್ನು ದಮನ್ ಗಂಗಾ ಪಿಂಜಾಲ್ ನದಿ ಸಂಪರ್ಕಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ದಮನ್ ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಭುಗಡ್ ಡ್ಯಾಂ ಹಾಗೂ ಉಪನದಿ ವಾಘ್ಗೆ ಅಡ್ಡಲಾಗಿ ಕಟ್ಟಿರೋ ಕಾರ್ಗಿ ಹಿಲ್ ಡ್ಯಾಮ್ನಲ್ಲಿ ಲಭ್ಯವಾಗುವ ನೀರನ್ನು ವರ್ಗಾಯಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದಕ್ಕಾಗಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಪೀಣ್ ತಾಲೂಕಾದ ಭುಗಡ್ ಗ್ರಾಮದ ಬಳಿ ದಮನ್ ಗಂಗಾ ನದಿ ಮೇಲೆ 826 ಮೀಟರ್ ಉದ್ದದ ಅಣೆಕಟ್ಟು ನಿರ್ಮಿಸುವ ಬಗ್ಗೆ ಪ್ರಸ್ತಾಪವಿದೆ. ಇನ್ನು ಪಾರ್, ತಾಪಿ, ನರ್ಮದಾ ನದಿಗಳ ಜೋಡಣೆ ಬಗ್ಗೆಯೂ ನಿರ್ಧಾರವಾಗಿದ್ದು, ಈ ಯೋಜನೆಯು ಮಹಾರಾಷ್ಟ್ರ ಮತ್ತು ದಕ್ಷಿಣ ಗುಜರಾತ್ನಲ್ಲಿ ಹರಿಯೋ ಪಶ್ಚಿಮ ಘಟ್ಟಗಳ ನದಿಗಳ ಹೆಚ್ಚುವರಿ ನೀರನ್ನು ಗುಜರಾತ್ ಬರಪೀಡಿತ ಕಚ್ ಹಾಗೂ ಸೌರಾಷ್ಟ್ರಕ್ಕೆ ವರ್ಗಾಯಿಸುವ ಗುರಿಯನ್ನು ಹೊಂದಲಾಗಿದೆ. ಈ ನದಿ ನೀರು ಹಂಚಿಕೆ ಅನ್ನೋ ವಿಚಾರಕ್ಕೆ ಬಂದಾಗ ವಿವಾದಗಳು ಹಂಚಿಕೆಯೊಂದಿಗೆ ಪರಸ್ಪರ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಅನ್ನೋ ರೀತಿಯಲ್ಲಿ ಬೆಸ್ಕೊಂಡಿದ್ದಾವೆ. ಯಾವುದೇ ನದಿ ತಗೊಂಡ್ರೆ ಆ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಅಲ್ಲಲ್ಲಿ ಅಪಸ್ವರಗಳು, ಅಲ್ಲಲ್ಲಿ ಆಕ್ಷೇಪಣೆಗಳು ಸದಾಕಾಲಕ್ಕೆ ವ್ಯಕ್ತ ಆಗ್ತಾನೆ ಬಂದಿದ್ದಾವೆ. ಈ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಜಗಳಗಳು, ಪ್ರತಿಭಟನೆಗಳು, ಹೋರಾಟಗಳು ನಿರಂತರವಾಗಿ ಇವತ್ತಿಗೂ ಸಹ ನಮ್ಮ ಕಣ್ಣೆದುರಿಗೆ ನಡೀತಾನೆ ಇದೆ. ಈ ಜಲ ವಿವಾದಗಳಿಗೆ ಅಂತ್ಯನೇ ಇಲ್ಲವೇನು ಅನ್ನತಕ್ಕಂಥ ಒಂದು ವಾತಾವರಣ ಕಾಲದಿಂದಲೂ ಸಹ ನಮ್ಮ ಕಣ್ಣೆದುರಿಗೆ ಉದಾಹರಣೆ ಸ್ವರೂಪದಲ್ಲಿದೆ. ಇಂಥ ಈ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ನದಿಗಳನ್ನು ಜೋಡಿಸ್ತಕ್ಕಂಥ ಒಂದು ಮಹತ್ವವಾದಂಥ ಘೋಷಣೆಯನ್ನು ಮಾಡಿದೆ. ಇದರಲ್ಲಿ ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ದಕ್ಷಿಣ ಭಾರತದವರು. ಇದರಲ್ಲಿ ಈ ನದಿ ಜೋಡಣೆಯ ಮಹತ್ವವಾದಂಥ ಅನೌನ್ಸ್ಮೆಂಟ್ನಲ್ಲಿ ದಕ್ಷಿಣ ಭಾರತದ ಹಲವು ನದಿಗಳು ಪರಸ್ಪರ ಜೋಡಣೆಗೆ ಒಳಪಡ್ತವೆ ಅಂತಕ್ಕಂಥ ವಿಚಾರವನ್ನು ಉಲ್ಲೇಖಿಸಲಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕಕ್ಕೆ ನಾವು ಸೀಮಿತವಾಗಿ ಯೋಚನೆ ಮಾಡಿ ಮಾತನಾಡೋದೇ ಆದರೆ, ಕರ್ನಾಟಕದ ಕೃಷ್ಣ ಮತ್ತು ಕಾವೇರಿ ನದಿಗಳೂ ಸಹ ಬೇರೆ ರಾಜ್ಯಗಳ ನದಿಗಳೊಂದಿಗೆ ಪರಸ್ಪರ ಜೋಡಣೆಗೆ ಒಳಪಡ್ತವೆ ಅಂತಕ್ಕಂಥ ವಿಚಾರ ಇಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಹಾಗಿದ್ರೆ ಕರ್ನಾಟಕದ ಕೃಷ್ಣ ಮತ್ತು ಕಾವೇರಿ ನದಿಗಳು ಯಾವ ನದಿಗಳೊಂದಿಗೆ ಜೋಡಣೆಗೆ ಒಳಪಡ್ತವೆ, ಇದರಿಂದ ನಮ್ಮ ಕರ್ನಾಟಕಕ್ಕೆ ಏನೆಲ್ಲ ಲಾಭ ಇದೆ ಅಥವಾ ಏನೆಲ್ಲ ನಷ್ಟಗಳಿದೆ ಅನ್ನೋ ವಿಚಾರವನ್ನೇ ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ, ನದಿ ಜೋಡಣೆ ಯೋಜನೆಯಲ್ಲಿ ಕರ್ನಾಟಕದ ಜೀವ ನದಿಗಳಾದ ಕಾವೇರಿ ಮತ್ತು ಕೃಷ್ಣಾ ನದಿಗಳು ಸೇರಿರುವುದರಿಂದ ಈ ಯೋಜನೆಯಿಂದ
ಕರ್ನಾಟಕ ರಾಜ್ಯದ ಮೇಲಾಗುವ ಪರಿಣಾಮಗಳೇನು ಎಂಬುದನ್ನು ನೋಡಬೇಕಿದೆ. ಈ ನದಿ ಜೋಡಣೆ ಯೋಜನೆ ಪ್ರಸ್ತಾಪಗೊಳ್ತಿದ್ದಂಗೆ ರಾಜ್ಯದಲ್ಲಿ ಈ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗಿವೆ. ಗೋದಾವರಿ, ಕೃಷ್ಣ, ಪೆನ್ನಾರ್, ಕಾವೇರಿ ನದಿಗಳ ಜೋಡಣೆಯಿಂದ ಕರ್ನಾಟಕ ರಾಜ್ಯಕ್ಕೆ ಎಳ್ಳಷ್ಟು ಲಾಭವಿಲ್ಲ ಎಂಬ ಆತಂಕದ ಮಾತುಗಳು ಕೇಳಿಬರುತ್ತಿವೆ. ಇನ್ನು ನದಿ ಜೋಡಣೆ ಯೋಜನೆಯಿಂದ ಕರ್ನಾಟಕ ರಾಜ್ಯಕ್ಕೆ ಸಮರ್ಪಕ ಪಾಲು ದೊರೆಯಬೇಕೆಂದು, ಇದು ಯೋಜನೆಗೆ ಮುನ್ನವೇ ನಿರ್ಧಾರವಾಗಬೇಕೆಂದು ಜಲಶಕ್ತಿ ಸಚಿವರಿಗೆ ಮನವಿ ಸಲ್ಲಿಸಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೀರ್ಮಾನಿಸಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರೇ ಈ ಬಗ್ಗೆ ಮಾತನಾಡಿದ್ದಾರೆ. ನದಿ ಜೋಡಣೆ ಕರ್ನಾಟಕ ರಾಜ್ಯಕ್ಕೆ ಉಪಯೋಗವಾಗುವ ನಿಟ್ಟಿನಲ್ಲಿ ಚರ್ಚೆಯಾಗಬೇಕೆಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರೆ, ನದಿ ಜೋಡಣೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗುವುದಾದರೆ ನಾವು ಯೋಜನೆಯನ್ನು ಒಪ್ಪುವುದಿಲ್ಲ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದೆಡೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆಲ್ಲೂ ಬಿಜೆಪಿ ಅಧಿಕಾರದಲ್ಲಿಲ್ಲ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದ ಜೊತೆಗೆ ದಕ್ಷಿಣ ಭಾರತದ ಇತರೆ ರಾಜ್ಯಗಳ, ಅದರಲ್ಲೂ ತಮಿಳುನಾಡಿನ ಒಲವು ಪಡೆದುಕೊಳ್ಳಲೆಂದೇ ತಮಿಳುನಾಡಿಗೆ ಪರವಾಗಿರೋ ನದಿ ಜೋಡಣೆ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಕರ್ನಾಟಕವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನದಿ ಜೋಡಣೆ ಯೋಜನೆ ಘೋಷಣೆಯನ್ನು ಮಾಡಿರುವುದು ಸರಿಯಲ್ಲ ಅಂತ ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೂಲತಃ ತಮಿಳುನಾಡಿನವರು. ಹಾಗಾಗಿ ತಮ್ಮ ತವರು ರಾಜ್ಯಕ್ಕೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದಲೇ ಈ ನದಿ ಜೋಡಣೆ ಯೋಜನೆಯನ್ನು ರೂಪಿಸಿರಬಹುದು ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ನದಿ ಜೋಡಣೆ ಈ ಯೋಜನೆ ಇದೆಯಲ್ಲ, ಇದರಿಂದ ಅತಿವೃಷ್ಟಿ ಅನಾವೃಷ್ಟಿ ಸೇರಿದಂತೆ ಪ್ರವಾಹ ಸನ್ನಿವೇಶವನ್ನು ತಡಿಬೋದು ಅಂತೇಳಿ ಒಂದಷ್ಟು ಅನುಕೂಲಕರ ವಾತಾವರಣ ಇದೆ ಅಂತೇನು ಹೇಳ್ತಾರಲ್ಲ, ಇದರೊಂದಿಗೆ ಪರಸ್ಪರ ನದಿಗಳು ಜೋಡಣೆಗೊಂಡ್ರೆ ಆ ಭಾಗದ ಕೃಷಿ ಜೀವನ ಉತ್ತಮ ಆಗ್ತದೆ, ಸಮೃದ್ಧ ಆಗ್ತದೆ, ನೀರಾವರಿ ವ್ಯವಸ್ಥೆಗಳು ಸುಧಾರಿಸ್ತವೆ, ಕುಡಿಯೋ ನೀರು ಸೇರಿದಂತೆ ಕೃಷಿಗೆ ಲಭ್ಯವಾಗಬೇಕಾದಂತಹ ನೀರು, ಬೇಡಿಕೆ ಸ್ವರೂಪದ ನೀರು ಲಭ್ಯ ಆಗ್ತದೆ ಅಂತೇಳಿ ಏನು ಹೇಳ್ತಾರಲ್ಲ, ಇದರಿಂದ ಸಾಕಷ್ಟು ಅನಾನುಕೂಲವೂ ಇದೆ. ಪ್ರಕೃತಿಯ ಮೇಲೆ ಒಂದು ನದಿ ಪಥವನ್ನು ಬದಲಾಯಿಸೋದರಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗ್ತದೆ ಅಂತಕ್ಕಂಥ ವಿಚಾರವನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಎಷ್ಟು ಪರಿಸರಕ್ಕೆ ಹಾನಿ ಆಗ್ತದೆ ಒಂದು ನದಿ ಪಥವನ್ನು ಬದಲಾಯಿಸುವುದರಿಂದ ಅಂತಕ್ಕಂಥ ಅದರ ದುಷ್ಪರಿಣಾಮಗಳನ್ನು ಸಹ ನಾವು ಗಮನಿಸಬೇಕಾಗ್ತದೆ. ಒಂದು ನದಿ ತನ್ನ ಹರಿಯುವಿಕೆಯ ದಾರಿನಲ್ಲಿ ಸಾಕಷ್ಟು ಜೀವಜಲಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಧಾರ ಸ್ತಂಭವಾಗಿ ತನ್ನ ನೆಲೆ ಮತ್ತು ಅಸ್ತಿತ್ವವನ್ನು ಕಂಡುಕೊಂಡಿರ್ತದೆ. ಆದರೆ ಅಂಥ ನದಿಯ ದಿಕ್ಕನ್ನೇ ನಾನು ಬದಲಾಯಿಸಿಬಿಟ್ರೆ ಏನಾಗ್ಬೋದು ಅಲ್ಲಿ ಸನ್ನಿವೇಶ ಅನ್ನೋದನ್ನೂ ಸಹ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಇಲ್ಲಿ. ಇದರೊಂದಿಗೆ ಗೋದಾವರಿ, ಕೃಷ್ಣ, ಪೆನ್ನಾರ್ ಹಾಗೂ ಕಾವೇರಿ ನದಿಗಳ ಜೋಡಣೆಯೂ ಸಹ ಈ ಮಹತ್ವದ ಘೋಷಣೆಯಲ್ಲಿ ಉಲ್ಲೇಖ ಆಗಿದೆ. ಹಾಗಿದ್ರೆ ಗೋದಾವರಿ, ಕೃಷ್ಣ, ಪೆನ್ನಾರ್, ಕಾವೇರಿ ಈ ನದಿಗಳ ಜೋಡಣೆಯಿಂದ ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟಗಳಿದೆ ಅನ್ನೋದನ್ನೇ ನೋಡೋದಾದರೆ, ಗೋದಾವರಿ ನದಿಯಿಂದ ಹೆಚ್ಚುವರಿಯಾಗಿ ಹರಿದು ಬಂಗಾಳ ಕೊಲ್ಲಿಗೆ ಸೇರೋ ನೀರನ್ನು ಕೃಷ್ಣ, ಕಾವೇರಿ ಮತ್ತು ಪೆನ್ನಾರ್ ನದಿಗಳ ಜೋಡಣೆ ಮೂಲಕ ದಕ್ಷಿಣ ಭಾಗಕ್ಕೆ ಹರಿಸುವ ಯೋಜನೆ ಇದೆ. ಅಂದರೆ ಗೋದಾವರಿ ನದಿ ನೀರನ್ನು ಕೃಷ್ಣಗೆ ಹರಿಸಿ ನಂತರ ಪೆನ್ನಾರ್ ಮೂಲಕ ಕಾವೇರಿಗೆ ಹರಿಸುವ ಗುರಿ ಇದೆ. ಇನ್ನು ಪೆನ್ನಾರ್ ನದಿಗೆ ಸೇರುವ ನೀರು ಸ್ಟೀಲ್ ಕೊಳವೆ ಮಾರ್ಗದ ಮೂಲಕವೇ ಹರಿದು ಬರಲಿದೆ. ಇದರಿಂದ ನೀರು ಆವಿಯಾಗುವುದು ತಪ್ಪಲಿದೆ. ಈ ಯೋಜನೆಯಿಂದ ಕಾವೇರಿ ನದಿಗೆ ಹೆಚ್ಚುವರಿಯಾಗಿ 100 TMC ನೀರು ಸೇರಲಿದ್ದು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಇರಬಹುದಾದಂಥ ಜಲ ವಿವಾದವನ್ನು ಬಹುಮಟ್ಟಿಗೆ ತಪ್ಪಿಸಬಹುದಾಗಿದೆ. ಈ ಯೋಜನೆಯಿಂದ ಚಿಕ್ಕಬಳ್ಳಾಪುರ, ಕೋಲಾರ, ಬಂಗಾರಪೇಟೆ ಮತ್ತು ಮಾಲೂರಿನ ಸುತ್ತಮುತ್ತಲ ಭಾಗಗಳ ನೀರಿನ ಕೊರತೆಯು ಬಹುಮಟ್ಟಿಗೆ ನೀಗಲಿದೆ. ನದಿ ಜೋಡಣೆ ಯೋಜನೆಯಿಂದಾಗುವ ಅನಾನುಕೂಲಗಳನ್ನೇ ಗಮನಿಸಿದರೆ ಈ ಯೋಜನೆಯಿಂದ ಸಾಕಷ್ಟು ಪರಿಸರ ಹಾನಿಯಾಗುತ್ತದೆ, ಜೊತೆಗೆ ಆರ್ಥಿಕ ಹೊರೆಯೂ ಬೀಳುತ್ತದೆ. ಇನ್ನು ಕಾವೇರಿ, ಪೆನ್ನಾರ್ ನದಿ ಜೋಡಣೆ ವಿಚಾರಕ್ಕೆ ಬಂದರೆ ಈ ಯೋಜನೆಯಿಂದ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭವಾಗಲಿದೆ ಎನ್ನುವುದು ನೀರಾವರಿ ತಜ್ಞರ ಅಭಿಪ್ರಾಯವಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರುತ್ತಿದ್ದು ಕೇಂದ್ರಕ್ಕೆ ನಿಜವಾಗಲೂ ಕರ್ನಾಟಕದ ಮೇಲೆ ಅಷ್ಟೊಂದು ಕಾಳಜಿ ಇದ್ದರೆ ಮೊದಲು ಮೇಕೆದಾಟು ಯೋಜನೆಗೆ ಒಪ್ಪಿಗೆಯನ್ನು ಕೊಡಿಸಿ ಅಂತ ಅನ್ನದಾತರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಸಹ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ. ಕೃಷ್ಣ, ಪೆನ್ನಾರ್ ಮತ್ತು ಪೆನ್ನಾರ್ ಕಾವೇರಿ ನದಿಗಳ ಜೋಡಣೆಯಿಂದ
ಕರ್ನಾಟಕದಲ್ಲಿ ಕುಡಿಯುವ ನೀರಿಗೂ ತತ್ವಾರ ಎದುರಾಗಲಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕುಡಿಯುವ ನೀರಿನ ಕೊರತೆ ಬಗ್ಗೆ ಉಲ್ಲೇಖಿಸಿ ಬೆಂಗಳೂರು ನಗರದ ಜನಸಂಖ್ಯೆ 2011ರಲ್ಲಿ ಸುಮಾರು 85 ಲಕ್ಷ ಇತ್ತು. ಈಗ ಅದು 1,30,00,000ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿಗೆ ಹಂಚಿಕೆ ಮಾಡಿರೋ 4.75 TMC ನೀರು ಸಾಕಾಗೋದಿಲ್ಲ. ಹೀಗಾಗಿ ನೀರಾವರಿ ಉದ್ದೇಶಕ್ಕೆ ಹಂಚಿಕೆ ಮಾಡಲಾಗಿರುವ ನೀರಿನಿಂದ ಸುಮಾರು 50 TMC ನೀರನ್ನು ಕುಡಿಯುವ ನೀರಿನ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗುತ್ತದೆ. ಹೀಗಿರುವಾಗ ಕೃಷ್ಣಾ ಪೆನ್ನಾರ್ ಯೋಜನೆಯಲ್ಲಿ ಕರ್ನಾಟಕದ ನೀರಿನ ಪಾಲಿನ ಕುರಿತು ಪ್ರಸ್ತಾಪವೇ ಇಲ್ಲ. ಈ ಯೋಜನೆಯಿಂದ ತಮಿಳುನಾಡಿಗೆ 130 TMC ನೀರು ದೊರೆಯಲಿದೆ ಎಂದು ಹೇಳಲಾಗಿದೆ. ಆದ್ದರಿಂದ ಕೃಷ್ಣಾ ಪೆನ್ನಾರ್ ಕಾವೇರಿ ನದಿ ಜೋಡಣೆ ಬಗ್ಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ನದಿ ನೀರು ಹಂಚಿಕೆ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಸಾಕಷ್ಟು ಭಾವನೆಗಳು ಜಾಗೃತಗೊಳ್ತವೆ. ಸಾಮಾನ್ಯವಾಗಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಮತ್ತು ಕರ್ನಾಟಕದ ನೆರೆ ರಾಜ್ಯಗಳೊಂದಿಗೆ ಈವರೆಗೆ ಸಾಕಷ್ಟು ವಾದ ವಿವಾದಗಳು ಮತ್ತು ಜ್ವಲಂತ ಸಮಸ್ಯೆಯಾಗಿಯೇ ಉಳಿದಿರ್ತಕ್ಕಂಥ ಒಂದಿಷ್ಟು ಕಾನೂನು ಹೋರಾಟಗಳು ನಮ್ಮ ಕಣ್ಣೆದುರಿಗೆ ಉದಾಹರಣೆ ಸ್ವರೂಪದಲ್ಲಿವೆ. ಈ ಹಂತದಲ್ಲಿ ಕರ್ನಾಟಕಕ್ಕೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಮೇಕೆದಾಟು ವಿಚಾರವನ್ನು ಒಂದು ಅಂತಿಮ ಘಟ್ಟಕ್ಕೆ ತಲುಪಿಸಿ ಆ ಯೋಜನೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಈವರೆಗೆ ಸ್ಪಷ್ಟವಾದ ನಿರ್ಧಾರಕ್ಕೆ ಬರೋದಾಗಲಿ ಅಥವಾ ಕರ್ನಾಟಕ ರಾಜ್ಯಕ್ಕೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಒಂದು ಸ್ಪಷ್ಟತೆಯೇ ಸಿಕ್ಕದೇ ಇರೋಂಥ ವಾತಾವರಣ ನಮ್ಮ ಕಣ್ಣೆದುರಿಗಿದೆ. ಈ ಹಂತದಲ್ಲಿ ಕಾವೇರಿ ಮತ್ತು ಕೃಷ್ಣಾ ನದಿಗಳು ಈ ರಾಜ್ಯದ ಜೀವನದಿಗಳು. ಈ ರಾಜ್ಯದ ಜೀವನದಿಗಳನ್ನು ಬೇರೆ ರಾಜ್ಯಗಳ ಬೇರೆ ಬೇರೆ ನದಿಗಳೊಂದಿಗೆ ಜೋಡಿಸ್ತಕ್ಕಂಥ ಮಹತ್ವವಾದಂಥ ಘೋಷಣೆ ಹೊರಬಿದ್ದಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಬಹುದೊಡ್ಡ ಕೂಗೆದ್ದಿದೆ. ಕೃಷ್ಣಾ ಮತ್ತು ಕಾವೇರಿ ನದಿಗಳನ್ನು ಬೇರೆ ರಾಜ್ಯಗಳ ನದಿಗಳೊಂದಿಗೆ ಅಂದರೆ ಬೇರೆ ರಾಜ್ಯಗಳ ಬೇರೆ ನದಿಗಳೊಂದಿಗೆ ಜೋಡಿಸೋದ್ರ ಮೂಲಕ ನಮಗೆ ಕರ್ನಾಟಕಕ್ಕೆ ಎಂತಹ ಲಾಭ ಇದೆ ಅನ್ನತಕ್ಕಂಥ ವಿಚಾರವನ್ನು ಕೇಂದ್ರ ಸರ್ಕಾರ ಮೊದಲು ಸ್ಪಷ್ಟಪಡಿಸಬೇಕು ಅಂಥೇಳಿ ಒತ್ತಾಯ ಹೊರಬಿದ್ದಿದೆ. ಕರ್ನಾಟಕಕ್ಕೆ ಅನ್ಯಾಯವನ್ನೇ ಮಾಡಲಿಕ್ಕೆ ಹೊರಟ್ರೆ ಕೇಂದ್ರ ಸರ್ಕಾರವನ್ನು ಅಥವಾ ರಾಜ್ಯ ಸರ್ಕಾರವನ್ನು ಕನ್ನಡ ನಾಡಿನ ಜನತೆ ಎಂದಿಗೂ ಕ್ಷಮಿಸೋದಿಲ್ಲ ಅಂತಕ್ಕಂಥ ಮಾತುಗಳು ಸಹ ಸುಸ್ಪಷ್ಟವಾದಂತಹ ವಿಚಾರ. ಜೊತೆಗೆ ಈ ನದಿ ಜೋಡಣೆ ಈ ಕಾನ್ಸೆಪ್ಟ್ ಇದೆಯಲ್ಲ ಅಧಿಕೃತವಾಗಿ ಇವತ್ತು ರಾಜ್ಯದ ಮುಂದೆ ದೇಶದ ಮುಂದೆ ಅಸ್ತಿತ್ವ ಪಡೆದುಕೊಂಡಿದೆ. ಅದು ಬಜೆಟ್ನಲ್ಲಿ ಘೋಷಣೆ ಆಗೋದ್ರ ಮೂಲಕ ಮುಂದಿನ ಹಂತದಲ್ಲಿ ಈ ನದಿ ಜೋಡಣೆಯ ಸ್ವರೂಪಗಳು ಹೇಗಾಗ್ತದೆ ಅನ್ನೋದು ಬಹಳ ಕುತೂಹಲ ಕೇಳಿಸತಕ್ಕಂಥ ವಿಚಾರ. ಆದಷ್ಟು ನಾವಂತೂ ನಿರೀಕ್ಷೆ ಮಾಡ್ತಾ ಇದ್ದೇವೆ ನದಿಗಳ ಜೋಡಣೆ ಆಗಬೇಕು, ಇಲ್ಲ ಅಂತಲ್ಲ. ಆದರೆ ನದಿ ಜೋಡಣೆಯಿಂದ ರಾಜ್ಯಕ್ಕೆ ಮೊದಲು ಅಂದರೆ ರಾಜ್ಯದ ಜೀವ ನದಿಗಳಾದಂಥ ಕೃಷ್ಣಾ ಮತ್ತು ಕಾವೇರಿಯ ಫಲಾನುಭವಿಗಳೇನಿದ್ದೀವಲ್ಲ ನಾವು ಕರ್ನಾಟಕದ ಜನತೆ, ಮೊದಲು ನಮಗೆ ಉಪಯೋಗ ಆಗಿ ಆನಂತರವಾಗಿ ನಮ್ಮಲ್ಲಿ ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನು ಬೇರೆ ರಾಜ್ಯದ ಬೇರೆ ನದಿಗಳೊಂದಿಗೆ ಜೋಡಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅಂತಹ ಪ್ರಾಮಾಣಿಕವಾದಂಥ ಪ್ರಯತ್ನ ಈ ನದಿ ಜೋಡಣೆ ಕಾನ್ಸೆಪ್ಟ್ನಲ್ಲಿ ಅಡಕ ಆಗಲಿ ಅಂಥೇಳಿ ನಾವು ಒತ್ತಾಯ ಮಾಡ್ತೇವೆ. ಇಂಥದ್ದೇ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಪ್ರಚಲಿತ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ. GSS ಮಾಧ್ಯಮ, ಇದು ಕಿರ್ಚಾಟ ಅಲ್ಲ, ಸ್ಪಷ್ಟತೆ. ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ತಡೆ ಯಾಕೆ, ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ. ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ.